ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು 1 kg ಖಾರದ ಪುಡಿ ಮಾಡಿಸಿದ್ದು. ಇದು ನೋಡಿರಿ, ಖಾರದ ಪುಡಿ ನಮಗೆ 1 ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ಹಾಗೆ ಇದು ಒಂದು ಒಳ್ಳೆಯ ಒಂದು ಖಾರದ ಪುಡಿ, ಅಂದರೆ ಕಲರ್ನು ತುಂಬ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇವಾಗ ಈ ಖಾರದ ಪುಡಿ ನೋಡಿರಿ, ಇದಕ್ಕೇ ನಾವೀಗ ಮಿಲ್ಲಲ್ಲಿ ಹೋಗಿ ಖಾರದ ಪುಡಿ ಮಾಡಿಸ್ಕೊಂಬರ್ತೀವಿ ನೋಡಿರಿ. ಮನೆಯಲ್ಲಿ ಸ್ವಲ್ಪನೇ ಇದಕ್ಕೆ ನಾವು 1 ವರ್ಷ ಇಟ್ಟರೂ ಹಾಳಾಗಬಾರ್ದು, ಕಲರ್ನು ಚೆನ್ನಾಗಿ ಬಂದಿರಬೇಕು. ಆ ಒಂದು ಲೆಕ್ಕದಲ್ಲಿ ಈ ಒಂದು ಖಾರದ ಪುಡಿ ನೋಡಿರಿ, ಇವಾಗ ನಾನು ಬೇರೆ ಥರನೇ ಮಾಡ್ತಾಯಿದ್ದೀನಿ. ಇದನ್ನು ನೀವು ಈ ಥರನೇ ಫಾಲೋ ಮಾಡಿದ್ರೆ ನೀವು ಮನೆಯಲ್ಲಿ ಖಾರದ ಪುಡಿ ಚೆನ್ನಾಗಿ ಮಾಡಿಟ್ಕೋಬೋದು ರೀ. ಇವಾಗ ಬೇಸಿಗೆ ಟೈಮ್ನಲ್ಲಿ ನೋಡಿರಿ, ನಾವು ಚೆನ್ನಾಗಿ ಮೆಣಸಿನ್ಕಾಯಿ ಒಣಗಿಸ್ಕೊಂಡು ಖಾರದ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ವರ್ಷವಿಡೀ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದಿರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಇಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು ರೀ, ನಾನು 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. 2.5 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ. ಈ ಒಂದು ಬೆಳ್ಳುಳ್ಳಿ ಜೀರಿಗೆ ಇದಕ್ಕೆಲ್ಲ ಹಾಕ್ಕೋಬೇಕು ರೀ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಆದಷ್ಟು ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ರೀ. ಅಂದರೆ ಇದು ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ನಾನು ಈ ಥರನೇ ಇದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ರೀ. ಇವಾಗ ಇದು ನಮ್ಮದು ಖಾರದ ಪುಡಿ ಏನದ ನೋಡಿರಿ, ಇದಕ್ಕೇನೆ ಹಾಕ್ಕೊಳ್ಳೋಣ. ನಾವು ಇದನ್ನು ಮಾಡಿಟ್ಕೊಂಡಿದ್ದೀವಿ ನೋಡಿರಿ, ಇದನ್ನು ಇದ್ರ ಜೊತೆಗೇ ಮಿಕ್ಸ್ ಮಾಡೋಣ. ಕ್ವಾಂಟಿಟಿ ನೋಡಿ ಹಾಕ್ಕೋಬೋದು ರೀ. ಲೆಕ್ಕದಲ್ಲಿ ಅಂದರೆ 2 ಬೆಳ್ಳುಳ್ಳಿ, 2 ಗಡ್ಡೆ ಮತ್ತು 2.5 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಇವಾಗ ನಾವು ಇದನ್ನು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ನೋಡಿರಿ. ಇದು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು 1 kgಗೆ 100 ml ಆಯಿಲನ್ನು ತೊಗೊಂಡಿದ್ದೇನೆ ರೀ. ಅಂದರೆ 100 ml ತೊಗೋಬೇಕು ರೀ. ಇದ್ರ ಒಟ್ಟಿಗೆ ನೋಡಿರಿ ಸ್ವಲ್ಪನೇ ಹಾಕಿ ಇದನ್ನು ಕಲಿಸ್ಕೊತ ಹೋಗ್ಬೇಕು ರೀ ಚೆನ್ನಾಗಿ. ಇದರ ಒಟ್ಟಿಗೆ ಈ ಥರನೇ ಚೆನ್ನಾಗಿ ಇವಾಗ ನೋಡ್ಬೋದು ರೀ. ನಮ್ಮದು ಇಟ್ಟರೆ ಖಾರದ ಪುಡಿ ಜೊತೆಗೇನೆ ಇದನ್ನು ನಾವು ಈಗ 1 kg ಲೆಕ್ಕದಲ್ಲಿ ಮಾಡ್ತಾಯಿದ್ದೀವಿ ರೀ. ಇದನ್ನು 1 kg ಲೆಕ್ಕಕ್ಕೆ ನೋಡಿರಿ 100 ಗ್ರಾಮು ಆಯಿಲನ್ನು ಹಾಕ್ಕೋಬೇಕು. ನಾನಿಲ್ಲಿ ಅಂದರೆ ಸ್ವಲ್ಪನೇ ಇದು ಹಾಕ್ಕೊಂಡು ನಾವು ಈ ಥರ ಮಾಡ್ಕೊತ ಹೋದರೆ ಅದು ಆಯಿಲು ಚೆನ್ನಾಗಿ ಎಳ್ಕೊಳುತ್ತೆ ರೀ. ನಮಗಿದೇನು ಹಾಳಾಗೋದಿಲ್ಲ, ಯಾಕಂದರೆ ನಾವು ಚೆನ್ನಾಗಿ ಇದು ಮೆಣಸಿನ್ಕಾಯಿ ಒಣಗಿಸಿರ್ತೀವಿ ನೋಡಿರಿ. ಇದನ್ನು ಈ ಥರ ನಾವು ಮಾಡಿದ್ರೆ ಇದು ನಮಗೆ ಚೆನ್ನಾಗಿ ಟೇಸ್ಟ್ನು ಕೊಡುತ್ತದೆ ಮತ್ತು ನಮ್ಮದು ಹಾಳನ್ನೂ ಆಗೋದಿಲ್ಲ. ಇವಾಗ ಇದರೊಟ್ಟಿಗೆ ನೋಡಿರಿ ದೊಡ್ಡ ಸ್ಪೂನ್ ಸಾಂಬಾರು ಸ್ಪೂನ್ ಬರ್ತಾವೆ ನೋಡಿರಿ, ಅದರಲ್ಲಿಂದ 3 ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ತೊಗೊಂಡಿದ್ದೇನೆ ರೀ. ಈ ಉಪ್ಪನ್ನು ಸಹ ಇದಕ್ಕೆ ಸೇರಿಸ್ಬೇಕು ರೀ. ಈ ಉಪ್ಪು ಸೇರಿಸಿದ್ರು ನೋಡಿರಿ ನಮಗೆ ಇದು ಹಾಳಾಗೋದಿಲ್ಲ. ಅಂದರೆ ಸ್ವಲ್ಪ ಸಪ್ಪೆ ಬರ್ತದಂತೆ ಅಂತಾರೆ, ಟೇಸ್ಟ್ ಇರಲ್ಲ ಅಂತ ಅಂತಾರೆ ನೋಡಿರಿ. ಇದನ್ನು ನಾವು ಒಟ್ಟಿಗೆ ಈ ಥರ ಹಾಕಿ ಕಲಿಸಿದ್ರೆ ನಮಗೆ ಇದು ಚೆನ್ನಾಗಿ ಹೊಂದ್ಕೊಳುತ್ತಂದರೆ 1 ವರ್ಷ ಇಟ್ಟರೂ ನಮಗೇನೂ ಆಗಲ್ಲ, ಹಾಳಾಗಲ್ಲ. ಇವಾಗ ನೋಡ್ಬೋದು ರೀ, ಇದೊಂದು 5ರಿಂದ 6 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ನಾವು ಕಲಿಸ್ಬೇಕು ರೀ. ಅಂದರೆ ಇದು ಸ್ವಲ್ಪ ಇದ್ರ ಜೊತೆಗೆ ಮೆಲ್ಟ್ ಆಯ್ತು ಅಂದ್ರೆ ನೋಡ್ಬೋದು. ನಾವು ಮೊದಲು ಯಾವ ಥರ ಪುಡಿ ತೊಗೊಂಡಾಗ ಬಿಡಿ ಆಗಿತ್ತೋ, ಈಗ ನಾವು ಎಲ್ಲವನ್ನು ಕಲಿಸಿದ ಮ್ಯಾಗೂ ಇದನ್ನು ಈ ಥರನೇ ಬಿಡಿ ಆಗಿರುತ್ತೆ ರೀ. ಅಂದರೆ ಇದ್ರೊಳಗೆ ನೋಡ್ಬೋದು ಗಂಟದು ಏನೂ ಇಲ್ಲ. ಅಂದ್ರೆ ನಾವು ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕಲಿಸ್ತಾರೆ ನೋಡಿರಿ. ಈ ಥರ ನಮಗೆ ಚೆನ್ನಾಗಿರುತ್ತೆ. ನೀವು ತುಂಬ ಎಣ್ಣೆ ಇಷ್ಟಪಡಲ್ಲ ಅಂತಂದರೆ 1 kg ಲೆಕ್ಕದಲ್ಲಿ 50 ಗ್ರಾಮ್ ಎಣ್ಣೆ ಹಾಕ್ಕೊಂಡ್ರೂ ಬರುತ್ತೆ ರೀ. ನಾವು ಮನೆಯಲ್ಲಿ ಮಾಡಿದಾಗ ಹಾಕ್ತೀವಿ ನೋಡಿರಿ, ನಮಗೆ ಅಭ್ಯಾಸ ಇದೆ. ಹಾಗಾಗಿ ನಾನಿದು 100 ಗ್ರಾಮನ್ನು ಹಾಕ್ಕೊಂಡಿದ್ದೇನೆ ರೀ. ಇದನ್ನು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಒರೆಸಿ ಕಲಿಸ್ತಾರೆ ನೋಡಿರಿ. ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಆಮೇಲೆ ಅದ್ರದ್ದು ಕಲರು ಚೇಂಜ್ ಆದಾಗ ನಿಮಗೆ ಗೊತ್ತೇ ಆಗುತ್ತೆ. ಸ್ವಲ್ಪ ತುಂಬ ರೆಡ್ ಕಲರ್ ಹಾಕಿ ಬರುತ್ತೆ ರೀ. ಅಂದರೆ ಖಾರದ ಪುಡಿ ಇದನ್ನು ಈ ಥರನೇ ಚೆನ್ನಾಗಿ ಕಲಿಸ್ಬೇಕು. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನೋಡ್ಬೋದು ನಮ್ಮದಿದು ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ರೀ. ಅಂದರೆ ನಾವು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವಿ ನೋಡಿರಿ, ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದೇನು ವಾಸನೆ ಬರೋದಿಲ್ಲ, ಅಂದರೆ ಆಮೇಲೆ ಇದು ಹಾಳಾಗುತ್ತೆ ಆ ಥರ ಏನೂ ಇರೋದಿಲ್ಲ ರೀ. 1 ವರ್ಷಗಳ ಕಾಲ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಸ್ಟಾರ್ಟಿಂಗ್ ನೋಡಿದಾಗ ನಮಗೆ ಒಂದು ಸ್ವಲ್ಪ ಕಲರು ಲೈಟ್ ಆಗಿತ್ತು ರೀ. ನಾವು ಇದನ್ನು ಕಲಿಸಿದ ಮೇಲೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.